ಇವತ್ತು ನಾನು ರುಚಿಯಾದ ಹಲಸಿನ ಬೀಜದಿಂದ ಯಾವ ರೀತಿ ರೊಟ್ಟಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೀವು ಅದೇ ರೀತಿ ಮಾಡ್ಕೊಳ್ಳಿ, ಮನೇಲಿ ತಿಂದ್ಕೊಳ್ಳಿ, ಓಕೆನಾ. ಮೊದಲಿಗೆ ನಾನು ಹಲಸಿನ ಬೀಜನೆಲ್ಲ ನೀಟಾಗಿ ತೊಳೆದು ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಎಷ್ಟು ನೀಟಾಗಿದೆ ಅಲ್ಲ, ತುಂಬಾ ಚೆನ್ನಾಗಿದೆ ಅಲ್ಲ. ಇವಾಗ ನಾವು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್, ಗುಡ್ ಈವ್ನಿಂಗ್. ಹಲಸಿನ ಬೀಜದಿಂದ ಯಾವ ಥರ ರೊಟ್ಟಿ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ತುಂಬಾ ಹೆಲ್ತಿ ಸಹ, ಒಳ್ಳೆ ಕ್ಯಾಲ್ಸಿಯಂ ಸಹ ಸಿಗುತ್ತೆ. ಹಾಗಾಗಿ ನಾನು ಇವತ್ತು ಹಲಸಿನ ಬೀಜದಿಂದ ರೊಟ್ಟಿ ತಯಾರಿಸ್ತಾ ಇದ್ದೀನಿ. ಮೊದಲಿಗೆ ಹಲಸಿನ ಬೀಜ ಎಲ್ಲ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀವಿ, ಅದನ್ನು ಮಿಕ್ಸಿನಲ್ಲಿ ರುಬ್ಕೊಳ್ತಾ ಇದ್ದೀನಿ. ಈಗ ಅದಕ್ಕೆ ಅವಲಕ್ಕಿನೂ ಸಹ ರುಬ್ಕೊಂಡು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಅರ್ಧ ಸ್ಪೂನ್ ಉಪ್ಪನ್ನು ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಫ್ರೆಂಡ್. ಇವಾಗ ನಾನು ಕಾಯಿ ತುರಿ ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ಈರುಳ್ಳಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ಈಗ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್. ಸ್ವಲ್ಪ ಗಟ್ಟಿ ಆದರೆ ನೀವು ಸ್ವಲ್ಪ ನೀರು ಹಾಕೋಬೋದು, ಏನು ತೊಂದರೆ ಇಲ್ಲ. ತಿನ್ಲಿಕ್ಕೆ ಮಾತ್ರ ತುಂಬಾ ಟೇಸ್ಟಾಗಿರುತ್ತೆ. ಮಕ್ಳಿಗೂ ಸಹ ನೀವು ಕೊಡ್ಬೋದು. ಇವಾಗ ಕೆಲವರೆಲ್ಲ ಮನೆಯಲ್ಲಿ ಹಲಸಿನ ಹಣ್ಣನ್ನು ತಂದು ಬೀಜನೆಲ್ಲ ವೇಸ್ಟ್ ಮಾಡ್ತಿರ್ತೀರಲ್ವ ಫ್ರೆಂಡ್ಸ್. ಇದನ್ನು ಒಮ್ಮೆ ಮಾಡಿ ನೋಡಿ, ನೀವೇ ಅಂತೀರ ಅವಾಗ. ನೋಡಿ, ಇವಾಗ ನಾನು ಚಿರೋಟಿ ರವೆ ಹಾಕ್ಕೊಳ್ತಾ ಇದ್ದೀನಿ. ಚಿರೋಟಿ ರವೆ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್, ಎಷ್ಟು ಹದವಾಗಿ ಕಲಿಸ್ಕೋಬೇಕು ಅಂದರೆ ಇದನ್ನು. ಈಗ ನಮ್ಮ ಮನೇಲಿ ನಾವು 4 ಮೆಂಬರ್ಸ್ ಇರೋದ್ರಿಂದ ನಮಗೆ ಅರ್ಧ ಕಿಲೋ ಬೇಕಾಗುತ್ತೆ. ಒಬ್ಬೊಬ್ಬರಿಗೆ 2 ರೊಟ್ಟಿ ಬೇಕಲ್ವಾ, ಅದಕ್ಕೆ ನಾನು ಮಾಡ್ತಾ ಇದ್ದೀನಿ. ನಿಮ್ಮ ಮನೇಲಿ ನೀವು ಎಷ್ಟು ಜನ ಇರ್ತೀರೋ ಅದನ್ನು ನೋಡಿ ನಿಮ್ಗೆ ಎಷ್ಟು ಬೇಕು ಒಂದು ಅಳತೆಯಲ್ಲಿ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್, ಹೆಲ್ತಿಗೂ ಸಹ ತುಂಬಾ ಒಳ್ಳೆಯದು. ನೀವು ಒಮ್ಮೆ ಮಾಡಿ ತಿನ್ನಿ, ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿತ್ತು. ಇವಾಗ ಇದನ್ನು ನೀಟಾಗಿ ಕಲಸಿ ಒಂದು 10 ನಿಮಿಷ ಇಟ್ಬಿಡೋಣ ಫ್ರೆಂಡ್. ಈಗ ಇದಕ್ಕೆ ನಾನು ಕಾಯಿ ಚಟ್ನಿಗೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕಾಯಿ ಚಟ್ನಿ ಮಾಡ್ಕೊಂಡು ತಿಂತೀನಿ ಅಂದ್ರೂ ಓಕೆ, ಇಲ್ಲಾಂದರೆ ಹಾಗೇ ತುಪ್ಪದಲ್ಲಿ ಹಾಕ್ಕೊಟ್ರೆ ಮಕ್ಕಳುಗಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್. ನೀಟಾಗಿ ಇದಾಗಿದೆ ನೋಡಿ, ಒಂದು 1/2 ಅವರ್ ಇಟ್ಟಿದೆ. ಇವಾಗ ನಾವು ಇದನ್ನು ರೊಟ್ಟಿ ಮಾಡ್ಕೊಳ್ಳೋಣ. ನಾನು ಮೊದಲಿಗೆ ಇದನ್ನು ಕಲ್ಲಲ್ಲಿ ತಟ್ಟಿ ಇದು ಮಾಡ್ತಾಯಿದ್ದೀನಿ. ನೋಡಿ, ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ನೀವೇ ಒಮ್ಮೆ ಮಾಡಿದ್ರೆ ಮತ್ತೆ ಮತ್ತೆ ಮಾಡಿ ತಿಂತೀರಾ. ನೋಡಿ, ನೀವೇ ಹೇಳ್ತೀರಾ. ಕಮೆಂಟ್ ಬಾಕ್ಸಲ್ಲಿ ಹೇಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಎಷ್ಟು ನೀಟಾಗಿ ಇದಾಗಿದೆ ಅಲ್ಲ ಫ್ರೆಂಡ್, ಎಷ್ಟು ಚೆನ್ನಾಗಾಗಿದೆ ಅಲ್ಲ. ಈಗ ಇದನ್ನು ನಾವು ಸರ್ವ್ ಮಾಡ್ಕೊಳ್ಳೋಣ ತಟ್ಟೆಗೆ ನೀಟಾಗಿ, ಓಕೆನಾ. ನೋಡಿ ಎಷ್ಟು ಚೆನ್ನಾಗಿ ಎತ್ತಬೋದಲ್ಲ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವಾಗ ನಾವು ಇದನ್ನು ಸರ್ವ್ ಮಾಡ್ಕೋತೀವಿ. ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಿದೆ ಅಲ್ಲ. ಅಲಸಂದೆ ಬೀಜದ ರೊಟ್ಟಿ, ಅದ್ರ ಜೊತೆ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ. ಕಾಯಿ ಚಟ್ನಿ ಮತ್ತು ಟೊಮೊಟೊ